ನಮ್ಮ ಇಂಡಿಯಾಗೆ ಬ್ರೋ 90% ಗ್ಯಾಸ್ ಬೇಕು. ಇಲ್ಲಾದ್ರೆ ತೆಳಗಡೆ ನಮಗೆ ನಡೆಯಂಗಿಲ್ಲ. ಇಂಡಿಯಾ 4 ದಿವಸ ರೈಟ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ನಮ್ಮ ಮನಸ್ಸಿಗೆ ನೀವೆಲ್ಲ ಚೆನ್ನಾಗಿದೆ. ನೀವೇನಾದ್ರೆ ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಇಂಡಿಯಾ ಟೀಮ್ ಅನ್ಕೋ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ದು ಮತ್ತು ಸಿರೀಸ್ ಗೆದ್ದಿದೆ. ಏನು ಮಾಡಬೇಕು, ಏನು ಮತ್ತೆ ಯಾವ ಸೀರೀಸ್ಗಳು ಬರ್ತಾವ ಅದು ಗೆಲ್ತಾರ ಅಥವಾ ಹಿಂಗೆ ಆಗುತ್ತಾ, ಅಥವಾ ಗೌತಮ್ ಗಂಭೀರ್ ಬರ್ತಾನ ಹಾಗೆ ಗೌತಮ್ ಗಂಭೀರ್ ಬಂದ್ಕೂಲೆ ಮತ್ತೆ ಡಬಾಗ ಮಾಡ್ತಾರ, ಅಥವಾ ಏನು ಮಾಡಬೇಕು? ನಾವು ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ನಮ್ಮ ಕೈ ಒಳಗಡೆ ಏನಿಲ್ಲ. ನಾವು ಅನ್ಕೋ ಕುಳ್ಬಿಟ್ಟಿರ್ತೀವಿ. ಕೋಚ್ ಅನ್ಕೋ ಒಬ್ಬ ಅನ್ಕೋ ಹೋಗಿದ್ದಾನೆ, ಅವನು ಇವನು ಹೋಗಿ ಕ್ರಿಕೆಟ್ಗೆ ಒಂದಿಗೆ ಸಪೋರ್ಟ್ ಅಲ್ಲ, ಉಳ್ಕಿದ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಇಂಡಿಯಾ ಫೈನಲಿ 10 ಮೆಡಲ್ ಗೆದ್ದಿದೆ. ಅದರೊಳಗೆ 2 ಗೋಲ್ಡ್ ಮೆಡಲು, 5 ಸಿಲ್ವರ್ ಮೆಡಲು, 3 ಬ್ರೋನ್ಸ್ ಮೆಡಲ್ ಕೂಡ ಟೋಟಲ್ ಆಗಿ 10 ಮೆಡಲ್ಸ್ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಅವ್ರಿಗೆಲ್ಲ. ಈಗ ಬನ್ನಿ ನಮ್ಮ ಮ್ಯಾಚ್ ಕಡೆ ಬರೋಣ. ನೋಡಿ ಇಂಡಿಯಾ ಕ್ಯಾಚ್ ಎಫಿಷಿಯನ್ಸಿ ಹೆಂಗಿದೆ ನೋಡಿ. ಎಷ್ಟು ಮ್ಯಾಚ್ ಇದ್ದಾವೆ? 13 ಮ್ಯಾಚ್ ಆಗಿದ್ದಾವೆ. ಕ್ಯಾಚ್ ಟೇಕನ್ ಎಷ್ಟು? 47 ಕ್ಯಾಚ್ ಹಿಡಿದಾರೆ. ಡ್ರಾಪ್ ಎಷ್ಟು ಮಾಡಿದ್ದಾರೆ? 21 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಅಂದರೆ ನೀವು ನೋಡಬೇಕಿತ್ತು, ನಮ್ಮ ಇಂಡಿಯಾಗೆ ಬ್ರೋ 90% ಕ್ಯಾಚ್ ಬೇಕು. ಇಲ್ಲಾದ್ರೆ ತೆಳಗಡೆ ನಮಗೆ ನಡೆಯಂಗಿಲ್ಲ. ಬರೀ 69%. ಓನ್ಲಿ ಇನ್ನೊಂದು 10 ಕಮ್ಮಿ ಇದ್ದಿದ್ರೆ, ಇನ್ನೊಂದು 20 ಕಮ್ಮಿ ಇದ್ದರೆ ನೀವು ನೋಡಬೇಕಿತ್ತು. ಇನ್ನೊಂದು 10 ಇಲ್ಲ, 20 ಇಲ್ಲ, 30 ಕಮ್ಮಿ ಇದ್ದಿದ್ರೆ ನೋಡಬೇಕಿತ್ತು. ಒಂದು ಟೀಮ್ದು ಗುಡ್ ವರ್ಕ್ ಬೈ ಗಿಲ್. ಯಾಕೆ ನಾನು ಅಂತ ಇದ್ದಾನೆ ಗಿಲ್ ಆ್ಯಂಡ್ BCCI. ಗಿಲ್ ಯಾಕಂದರೆ ನಾವು ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕು ಟೆಸ್ಟ್. ಯಾಕಂದರೆ T20 ODI ಒಳಗಡೆ ನಮ್ಮ ಟೀಮ್ ಇಂಡಿಯಾನಿಗೂ ಖತರ್ನಾಕಿದೆ. ಅವೇನು ಓಲ್ಡ್ ಪ್ಲೇಯರ್ ಇಂಜುರಿ ಇದಾವಲ್ಲ, ಅವು ಏನಾದರೂ ವಾಪಸ್ ಬಂದರೆ ನಮ್ಮ ಟೀಮ್ ಖತರ್ನಾಕಿದೆ. ಅದರೊಳಗೆ ಆದರೆ ನಮ್ಮ ಟೆಸ್ಟ್ ಯಾರನ್ನ ಬೇಕಾದ್ರೂ ಹಾಕಿ ಯಾರು ಬೇಕಾದ್ರೂ ತೆಗೀರಿ, ಟೆಸ್ಟ್ ಒಳಗಡೆ ಭಾಳ ಬೇಕು ಬ್ರೋ, ಇನ್ನೂ ಭಾಳ ಬೇಕು. ಅದಕ್ಕೆ ಇಂಡಿಯಾ ವಿಲ್ ಬಿ ಪ್ಲೇಯಿಂಗ್ ಅ 4 ಡೇ ಪ್ರಾಕ್ಟೀಸ್ ಮ್ಯಾಚ್ ಇನ್ ಕೊಲಂಬೋ. ಇಂಡಿಯಾ 4 ದಿವಸ ಟ್ರೈನಿಂಗ್ ಪೈಲನ್ ಮಾಡೋದಿದೆ ಟೆಸ್ಟು. ಆ ಥರ ಟೆಸ್ಟ್ ಒಳಗಡೆ ನಮ್ಮ BCCI ಚೂಸ್ ಮಾಡ್ತಾಯಿದೆ. ಯಾಕಂದರೆ ಟೆಸ್ಟ್ ಒಳಗಡೆ ನಾವು ಭಾಳ ಕಮ್ಮಿ ಇದ್ದಾವೆ. ಇನ್ನು T20 ಒಳಗಡೆ ಅಂದು ODI ಒಳಗಡೆ ಇನ್ನೂ ಸ್ಟ್ರಾಂಗ್ ಇದ್ದಾವೆ. ಆದರೆ ಟೆಸ್ಟ್ ಒಳಗಡೆ ನಮ್ಮ ಹಾಲಲ್ಲಿ ಖರಾಬ್ ಆಗುತ್ತೆ. ಆದರೆ ಸ್ಟಾರ್ಟಿಂಗ್ ಯಾವಾಗ? ಆಗಸ್ಟ್ 7 ಅಲ್ಲ, ಫಾರ್ ರೀಸನ್ ಆಗಸ್ಟ್ 7ಗೆ ಒಂದು ಹೊಸ ಸುದ್ದಿ ಇದೆ. ಆಮೇಲೆ ಟೆಸ್ಟ್ ಸೀರೀಸ್ ಈ ಥರ ಬೇಕಾಗಿತ್ತು ನಮಗೆ. ಯಾಕಂದರೆ ಟೆಸ್ಟ್ ಒಳಗೆ ನಮಗೆ ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕು. ಅದಕ್ಕೆ ನಾವು ಭಾಳ ಇಜ್ಜತ್ ಕೊಡಬೇಕು ಟೆಸ್ಟ್ ಒಳಗಡೆ. ಹಾರ್ದಿಕ್ ಪಾಂಡ್ಯ ಏನಾದರೂ ಮಾಡಿ ಅವನಿಗೆ ಟೆಸ್ಟ್ ಒಳಗಡೆ ಹಾಕಿ ಅವನು ಒಬ್ಬನ ಆದರೆ ನಮ್ಮ ಆಲ್ರೌಂಡರ್ ಖತರ್ನಾಕ್ ಆಗುತ್ತಾರೆ. ಆದರೆ ಅವನು ಅನ್ಕೋ ಟೆಸ್ಟ್ ಒಳಗಡೆ ಬರೋಂಗಿಲ್ಲ, ಇಷ್ಟು ಅನ್ಕೋ ಫಿಕ್ಸು. ಅದಕ್ಕೆ ಮುಂದೆ ನೋಡೋಣ ಬನ್ನಿ. ಒಂದು ಕಮ್ ಬ್ಯಾಕ್ ನ್ಯೂಸ್ ಕೊಡ್ಲಾ ನಿಮಗೆ. ರವೀಂದ್ರ ಜಡೇಜಾ ಈಸ್ ಬ್ಯಾಕ್ ಇನ್ ಟೆಸ್ಟ್ ಸ್ಕ್ವಾಡ್. ಖತರ್ನಾಕ್ ಬಾಯ್. ಎಷ್ಟೋ ದಿವಸ ಆಯಿತು ರವೀಂದ್ರ ಜಡೇಜಾ 11 ಬ್ಯಾಟಿಂಗು ಬಾಲಿಂಗ್ ನೋಡಿ 11 ಫೈನಲಿ ಕಮ್ ಬ್ಯಾಕ್ ಬಂತು. ಖತರ್ನಾಕ್ ಬಾಯ್. ನಂಗೆ ಅನ್ಸೋ ಮಟ್ಟಿಗೆ ಹಿ ಹ್ಯಾಸ್ ಇನ್ಕ್ಲೂಡ್ ಇನ್ ದ ಟೆಸ್ಟ್ ಸೀರೀಸ್ ವಾಟ್ಸ್ ಶ್ರೀಲಂಕಾ ದ MVP ಬ್ರೋ. ಖತರ್ನಾಕ್ ಬ್ರೋ. ಮ್ಯಾನ್ ಆಫ್ ದ ಪ್ಲೇಯರ್ ಆಫ್ ದ ಮ್ಯಾನ್ ಯಾರು ಅನ್ಕೊಟ್ಟೆ. ಆದರೆ ನಮಗೆ ರವೀಂದ್ರ ಜಡೇಜಾ ಬೇಕು ಬ್ರೋ. ರವೀಂದ್ರ ಜಡೇಜಾ ಅಂಥ ಪ್ಲೇಯರ್ ಇಲ್ಲ ಟೆಸ್ಟ್ ಒಳಗಡೆ. ಆ ಥರ ಆಡ್ದೆ ರವೀಂದ್ರ ಜಡೇಜಾ ಅನ್ನಿ, ವಿರಾಟ್ ಕೊಹ್ಲಿ ಅನ್ನಿ, ಟೆಸ್ಟ್ ಒಳಗಡೆ ಅದು ಒಂದು ಅವರ ಇರ್ತಿತ್ತು. ಇವರೆಲ್ಲಕ್ಕಿಂತ ಧಮಕಿ ಹಾಕಿದಂಗೆ ಪ್ಲೇಯರ್ಗಳಿಗೆ. ಇವ್ಯಾನು ಉಳ್ಕಿದ್ದು T20 ODI ಇದೇನು ಒಂದು ದಿವ್ಸ ಖತಮ್ ಆಗ್ತಿತ್ತು. ಆದರೆ ಟೆಸ್ಟ್ ಒಳಗಡೆಕಿಂತ 5 ದಿವ್ಸ ರುಬ್ಬಾಗ್ತಿದ್ರು ಅವರೆಲ್ಲರನ್ನು. ಖತರ್ನಾಕ್ ಬಾಯ್. ಈಸ್ ಕರೆಂಟ್ಲಿ ಇನ್ 89 ಟೆಸ್ಟ್ ಆಡಿದಾನೆ ಅನ್ನೋದು ನಂಗೆ ಅನ್ಸೋ ಮೇರೆಗೆ ವಿರಾಟ್ ಕೊಹ್ಲಿ ಅನ್ಕೊ ನಮ್ಮದು ಆಗುತ್ತೆ ಅನಿಸುತ್ತೆ 100 ಸೆಂಚುರಿ. ಆದರೆ ಇವು ನಮ್ಮ ಜಡೇಜಾದು 89 ಟೆಸ್ಟ್ ಕಂಪ್ಲೀಟ್ ಆಗಿದಾವೆ. ಇನ್ನೊಂದು ಒಂದು ಸ್ವಲ್ಪ ಪ್ಲೀಸ್ ಹಿಂಗೆ ಮಾಡಿ 11 ಟೆಸ್ಟ್ ಆಯ್ತಂದರೆ 100 ಟೆಸ್ಟ್ ಸೆಂಚುರಿ ಅಲ್ಲ, ನಾನು ಪ್ಲೇಯರ್ ಆಡಿದ್ದು ಹೇಳತ್ತಿದ್ದೀನಿ. ಸೆಂಚುರಿ ಅನ್ಕೋ ದೂರ ಮಾತಾಡಿ ಸೆಂಚುರಿ ಅನ್ಕೋ. ಇದನ್ನು ಸೆಂಚುರಿ ಹೆಂಗಿದೆ ಅಲ್ಲ, ಸೆಂಚುರಿ ಮತ್ತು ಜಡೇಜಾಗೆ ಇಬ್ಬರದು 6 ಪಾರು, ಒಬ್ರಿಗೊಬ್ಬರು ಹೋಲೋದಿಲ್ಲ. ಹಂಗೆ ಆದರೆ 50 ಅದು ನೋಡಬೇಕು. ಸೆಂಚುರಿ ಕಡೆ ನಾವು ಹೋಗಲ್ಲ, ಯಾಕಂದರೆ ನಾವು ಮೊದಲೇ ಆಲ್ರೌಂಡರ್ ಒಳಗಡೆ ಚಾನ್ಸಸ್ ಕಮ್ಮಿ ಸಿಗ್ತವೆ. ಸಿಕ್ಕಿದ್ರು ಕೂಡ ದಬಾಕಬೇಕು.
ಆಮೇಲೆ ನೀವು ನೋಡಿ ಇದೊಂದು ಖತರ್ನಾಕ್ ನ್ಯೂಸ್ ಬರ್ತಾ ಇದೆ IPL ದಿಂದ ಖತರ್ನಾಕ್ ನ್ಯೂಸ್ ಬರ್ತಾ ಇದೆ. ನಿಮಗೆ ಬರ್ತಿದೆ LSG ಮತ್ತು ಅವ್ರದ್ದು ಇವ್ರದ್ದು ಆಫೀಷಿಯಲ್ ಆಗಿದೆ. ಮತ್ತೊಂದು ಇದಕ್ಕೆ ನೋಡಿ ಮತ್ತೊಂದು ಹೊಸ ಸುದ್ದಿ ಬರ್ತಾ ಇದೆ. ಅದೇ ಮುಂದಿನ ವಿಡಿಯೋದಲ್ಲಿ ಹೇಳೋಣ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.